ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಯ್ಯೋ, ಇಷ್ಟೊತ್ತಾಗೋಗಿದೆಯಾ? ನನಗೆ ಯಾಕೆ ಸ್ವಲ್ಪನೂ ಎಚ್ಚರ ಆಗಲಿಲ್ಲ? ಮಾವನವ್ರು ಬೇರೆ ಎದ್ಬಿಟ್ಟಿರ್ತಾರೆ. ಕಾಫಿ ಕೊಡಬೇಕು, ಗೀಸರ್ ಹಾಕಬೇಕು, ಪೂಜೆಗೆ ಬೇರೆ ರೆಡಿ ಮಾಡಬೇಕು. ಅಮ್ಮ, ಏನಾಯ್ತಮ್ಮ? ಏನಿಲ್ಲ ಪುಟ್ಟ, ಸ್ವಲ್ಪ ಯಾಕೋ ತಲೆ ಸುತ್ತದಂಗಾಯ್ತು. ಮೈ ಸುಡ್ತಾ ಇದೆಯಲ್ಲಮ್ಮ. ಇರಿ, ಜ್ವರ ಬಂದು ಸುಸ್ತಾಗಿರತ್ತೆ, ತಗೊಳ್ಳಿ, ಬಿಸಿನೀರಿದೆ ಕುಡೀರಿ. ಅಲ್ಲ ಪುಟ್ಟ, ಮಾವ ಅವರು ವಾಕಿಂಗ್ ಹೋಗಿದಾರಮ್ಮ. ಕಾಫಿ ಕೊಟ್ಟಿದ್ದೀನಿ, ಗೀಸರ್ ಆನ್ ಮಾಡಿದ್ದೀನಿ, ಪೂಜೆಗೂ ರೆಡಿ ಮಾಡಿದ್ದೀನಿ. ನೀವೇನು ಯೋಚನೆ ಮಾಡದೆ ಆರಾಮಾಗಿ ರೆಸ್ಟ್ ಮಾಡಿ. ಅಯ್ಯೋ, ಇಷ್ಟೊತ್ತಲ್ಲ ಎಂಥ ರೆಸ್ಟ್ ಪುಟ್ಟ? ತಿಂಡಿಗೆ ರೆಡಿ ಮಾಡ್ಬೇಕಲ್ವಾ? ಅಮ್ಮ, ಯಾವಾಗಲೂ ನೀವೇ ಮಾಡ್ತೀರಾ ಅಲ್ವಾ? ಜ್ವರ ಬಂದಾಗ್ಲಾದರೂ ರೆಸ್ಟ್ ಮಾಡಬೇಕಲ್ವಾ? ಸಂಧ್ಯಾ ರೆಸ್ಟ್ ರೂಮ್ಗೆ ಹೋಗಿದ್ದಾಳೆ, ಅವಳು ನಿಮ್ಮ ಜೊತೆ ಇರ್ತಾಳೆ. ನಿಮ್ಗೇನಾದರೂ ಬೇಕಿದ್ರೆ ಅವಳ ಹತ್ರ ಹೇಳಿ ಕಳಿಸಿ, ನಾನು ಹೋಗಿ ನಿಮಗೆ ರಾಗಿ ಗಂಜಿ ಮಾಡ್ಕೊಂಡು ಬರ್ತೀನಿ. ಪುಟ್ಟ, ನನ್ನಿಂದ ನಿಂಗೆ ತೊಂದರೆ ಆಗ್ತಾ ಇದೆ ಅಲ್ವಾ? ಅಮ್ಮ ಪ್ಲೀಸ್, ಇದನ್ನೆಲ್ಲ ಮಾಡೋದಕ್ಕೆ ನನಗೆ ಟ್ರೈನಿಂಗ್ ಕೊಟ್ಟಿರೋದೇ ನೀವಲ್ವಾ? ಇಷ್ಟು ಹೊತ್ತಿನಲ್ಲಿ ಡಾಕ್ಟರೂ ಇರಲ್ಲ. ನೀವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಆಮೇಲೆ ಡಾಕ್ಟರ್ ಹತ್ರ ಹೋಗೋಣ. ಅದ್ರ ಪುಟ್ಟ, ಕೆಫೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ನೀವಿವತ್ತು ಬರಲ್ಲ ಅಂತ ಮಾಧವ್ ಸರ್ಗೆ ಇನ್ಫಾರ್ಮ್ ಮಾಡ್ತೀನಿ, ಅವ್ರು ಅರ್ಥ ಮಾಡ್ಕೊಳ್ತಾರೆ. ಪುಟ್ಟ, ಅದು ಈಗ ತಾನೇ ಕೆಲ್ಸಕ್ಕೆ ಸೇರಿದ್ದೀನಿ, ಆಗಲೇ ರಜಾ ಅಂದರೆ ಅಂತ ಯೋಚನೆ ಮಾಡ್ತಿದ್ದೀರಾ ತಾನೆ? ಹುಷಾರಿಲ್ಲ ಅಂದರೆ ಏನು ಮಾಡೋಕ್ಕಾಗತ್ತಮ್ಮ? ತುಂಬ ಯೋಚನೆ ಮಾಡಿಬಿಡಿ, ರೆಸ್ಟ್ ಮಾಡಿ. ಇದ್ರ ಶರ್ಟ್ ಹಾಕಿ ಅಭ್ಯಾಸನೇ ಇಲ್ಲ ಅಂದರೆ ಮಾಧವ್ ಅವರೇ, ಇವಾಗ ಚೆನ್ನಾಗಿ ಕಾಣುತ್ತೆ ಮಾಧವ್ ಅವರೇ. ಖಾಲಿ ಹೊಟ್ಟೆನೇ ಕುರ್ಕುಲ್ ತಿಂಡಿ ತಿನ್ನೋದು ಒಳ್ಳೇದಲ್ಲ. ಮೊದಲು ಹಣ್ಣು ತಿನ್ನಿ. ಎಲ್ಲರೂ ಹಣ್ಣು ತಿಂದಮೇಲೆ ಇದನ್ನು ತಿಂತಾ ಇರೋದು. ನಿಮಗೆ ಗೊತ್ತಿಲ್ಲ ನಿಮ್ಮನ್ನೊಂದು ಕಾನ್ಫಿಡೆನ್ಸ್ ಬಗ್ಗೆ. ಯಾವುದೋ ಒಂದು ಶಕ್ತಿ ಜೊತೆಲಿದ್ರೆ ಇಡೀ ಜಗತ್ತನ್ನೇ ಎದುರಿಸ್ತೀವಿ ಅಂತ ಹೇಳ್ತಾರಲ್ಲ, ಆ ಥರದ ಕಾನ್ಫಿಡೆನ್ಸ್. ಆದರೆ ಎಷ್ಟೋ ಸಲ ನಮ್ಮ ಲೈಫಲ್ಲಿ ಫೀಲಿಂಗ್ಸ್ ಯಾವಾಗ ಒಂದು ಮನಸ್ಸೊಳಗಡೆ ಸೇರ್ಕೊಳ್ಳುತ್ತೆ ಅಂತ ನಮಗೆ ಗೊತ್ತೇ ಇಲ್ಲ. ಮಹೇಶ, ವೇದ ಅಂತ ಹೇಳಿದ್ದು ಸತ್ಯನೋ ಸುಳ್ಳೋ ನನಗೆ ಗೊತ್ತಿಲ್ಲ. ಆದರೆ ಹೋಗ್ತಾ ಹೋಗ್ತಾ ತುಳಸಿಯವರು ನಾನು ಹತ್ರ ಆಗ್ತಿರೋದಂತೂ ನಿಜ. ಅವರು ನನ್ನ ಫ್ಯಾಮಿಲಿಯ ಭಾಗ ಅನ್ನಿಸ್ತಾರೆ ಕಣೋ. ಅವ್ರು ಎಲ್ಲೂ ಹಾಲಿಡೇಸ್ಗೆ ಅಂತ ಹೋಗಿಲ್ಲ ಅನ್ನೋದು ಕೇಳಿ ಏನೋ ಒಂಥರ ಅಯ್ಯೋ ಪಾಪ ಅನ್ನಿಸ್ತು. ಅಂತೂ ಅವ್ರನ್ನ ಕರ್ಕೊಂಡೋಗಿ ಬಂದಲ್ಲ ಅನ್ನೋದು ಖುಷಿನೂ ಆಯಿತು. ನಂಗೆ ಯಾಕೆ ಹಾಗಾಗ್ಬೇಕು ಹೇಳು? ಅವರು ಮಧ್ಯಾಹ್ನ ಊಟನೂ ಮಾಡಿರಲಿಲ್ಲ, ಯಾಕೋ ಡಲ್ಲಾಗಿದ್ರು ಅನ್ನಿಸ್ತು. ನೋಡು, ಆ ರೀತಿ ಆದಾಗೆಲ್ಲ ನನಗೇ ಗೊತ್ತಿಲ್ಲದೆ ಕಳವಳ ಆಗುತ್ತೆ ಮಹೇಶ. ಅವ್ರು ಯಾಕೆ ಇದ್ದಕ್ಕಿದ್ದಾಗೆ ಡಲ್ ಆದರು ಅಂತ ಗೊತ್ತಾಗಲಿಲ್ಲ. ಇವತ್ತು ಅವ್ರ ಕೆಫೆಗೆ ಬಂದಾಗ ಕೂರಿಸಿ ಏನಾಯಿತು ಅಂತ ಒಂದ್ಸಲ ಮಾತಾಡ್ತೀನಿ. ಎಡಗಣ್ಣು ಯಾಕೋ ಬೆಳಿಗ್ಗೆಯಿಂದ ಹೊಡ್ಕೋತಾ ಇದೆ.
ಬೆಳಗ್ಗೆನೆ ಅಪಶಕನ ನೋಡಿದಾಗಾಯ್ತು. ನಾನು ಅದನ್ನೇ ಅನ್ಕೊಂತಿದ್ದೆ. ಏನಂದ? ಏನಿಲ್ಲ ತಾತ, ಗುಡ್ ಮಾರ್ನಿಂಗ್ ಅಂದೆ. ಹೇಗದು ಬಿತ್ತು ನಿನ್ನ ಮಾರ್ನಿಂಗು? ಹೋಗಿ ತಿಂಡಿ ರೆಡಿ ಮಾಡು. ನನಗೆ ಹೇಳ್ತಿದ್ದೀರಾ? ಇಲ್ಲ, ಏನು ಎಲ್ಲದಕ್ಕೂ ನಾನಾ ಅಂತಿರ್ತೀಯಲ್ಲ. ನಿನ್ನ ನೀನು ಏನು ಅಂತ ಅಂದ್ಕೊಂಡಿದ್ದೀಯ? ಲಕ್ಷಣವಾಗಿ ಮನೆಗೆ ಗೌರವ ಬರೋ ಥರ ಮದುವೆ ಆಗಿದ್ದಿದ್ರೆ, ಆ ಮನೆಯಲ್ಲೂ ಹಾಗೆ ಸಂಸಾರ ಮಾಡ್ಕೊಂಡಿದ್ದಿದ್ರೆ, ತವ್ರ ಮನೆಯಲ್ಲಿ ಬಂದು ಒಂದು 10 ದಿವಸ ರೆಸ್ಟ್ ತೊಗೊಂಡು ಹೋಗಮ್ಮ ಅಂತಂದ್ಬಿಟ್ಟು ಗುಡಿ ತುಂಬಿ ಕಳಿಸ್ತಾ ಇದ್ವಿ. ಆದರೆ ನೀ ಹೋದಾಗಲೂ ಓಡ್ ಹೋದವಳು, ಬಂದಾಗಲೂ ಓಡ್ ಬಂದವಳು. ಹಾಗೆ ಇನ್ನೊಬ್ಬರಿಗೆ ಹೊರೆ ಆಗದೆ ಇರಬೇಕು ಅನ್ನೋ ಹಾಗಿದ್ರೆ ಮೈ ಬಗ್ಸಿ ಕೆಲಸ ಮಾಡ್ಕೊಂಡಿರ್ಬೇಕು. ತಾತ, ಬೆಳಗ್ಗೆನೆ ಪ್ರವಚನ ಶುರು ಮಾಡಬೇಡಿ. ತಿಂಡಿ ರೆಡಿ ಮಾಡು ಅಂತಂದ ತಕ್ಷಣ ಹೂ ಅಂತ ಹೋಗಿದ್ದಿದ್ರೆ ನಾನು ಇಷ್ಟೆಲ್ಲ ಮಾತಾಡಿ ನನ್ನ ಎನರ್ಜಿನ ವೇಸ್ಟ್ ಮಾಡ್ಕೋಬೇಕಾಗಿರಲಿಲ್ಲ. ನಾನು ನಮ್ಮ ಅತ್ತೆ ಮನೇಲೆ ತಿಂಡಿ ಮಾಡ್ದೋಳಲ್ಲ. ಅದು ನಿಮ್ಮ ಅತ್ತೆ ಮನೆ, ಇದು ನನ್ನ ಮನೆ. ತುಳಸಿಗೆ ಆರೋಗ್ಯ ಸರಿ ಇಲ್ಲ, ಸೋಗಲಾಡಿಗೆ ಎಲ್ಲ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಲೊಚ್ಕೊಡೋದಕ್ಕೇನೋ ಎಲ್ಲರೂ ಲೊಚ್ಕೊಡ್ತಾರೆ, ಹಲ್ಲಿನೂ ಲೊಚ್ಕೊಡುತ್ತೆ. ತಿಂಡಿ ಶುರು ಮಾಡೋಕೆ ಮುಂಚೆ 1 ಲೋಟ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಂಡು ಬಾ. ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕು. ಓಡೋದವಳೆ, ಕಾಲಿಂಗ್ ಬೆಲ್ ಶಬ್ದ ಕೇಳಿಸೋದಿಲ್ವಾ ಕಿವಿ? ನಾನು ನೋಡ್ತೀನಿ ರೀ ತಾತ. ಕಾಯ್ತಾ ಇದ್ದೀಯೇನೋ? ತಾತ, ಸಮರ್, ಹಿಂದೆ ಕೇಳ್ದೆ ಬಂದ್ಬಿಟ್ಟಿದ್ಯಲ್ಲ. ನೋಡ್ತಾರೆ ಬಿಡು. ನೋಡ್ಲಿ ಬಿಡು ಬಸ್ಸು, ಇಷ್ಟು ದಿನ ಮಿಸ್ ಮಾಡ್ಕೊಂಡಿಲ್ವಾ? ಸಮರ್, ಹೇಗಿತ್ತು ಸರ್ಪ್ರೈಸ್? ಹೇಗಿದ್ಯಾ? ಹೆಂಡತಿನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡೆ ಬಿಟ್ರೆ ನಾನು ಸೂಪರ್. ನೀನು? ನಂದು ಹಾಗೆ, ನಿನಗಿಂತ 1 ಪಟ್ಟು ಜಾಸ್ತಿ ಗಂಡನ ಮಿಸ್ ಮಾಡ್ಕೊಂಡು. ನಿಜವಾಗ್ಲು? ಸೋಗ್ಲಾಡಿ, ಯಾರು ಬಂದಿದ್ದು? ಹಾಯ್ ಹುಲಿಯಾ. ದಂಡ ಪಿಂಡ. ಹೋಗಿ ಕೆಲಸ ಎಲ್ಲ ಆಯ್ತಾ? ತಾತ, ಎಲ್ರಿಗೂ ಕಾಟ ಕೊಟ್ಕೊಂಡು ಆರಾಮಾಗಿದ್ದೀರಾ ತಾನೆ? ನಾನೇನೋ ಗಟ್ಮುಟ್ಟಾಗಿದ್ದೀನಿ. ಕಾಟ ತಗೊಳ್ಳೋದಕ್ಕೆ ನೀನೊಬ್ಬ ಕಮ್ಮಿ ಇದ್ದೆ, ಈಗ ಬಂದಿದ್ದೀಯ. ಮೈಸೂರಿಂದ ನನಗೇನು ತಂದಿದ್ದೀಯಾ? ಝೂ ಬಾಗ್ಲಾಕಿತ್ತು, ಕೋತಿ. ಅದನ್ನೇ ಹುಡುಕ್ತಾ ಇದ್ದೆ. ಅಣ್ಣ, ಬಂದ್ಯಾ? ನಿನಗೆ ಕಾಯ್ತಾ ಇದ್ದೆ. ನಿನ್ ಜೊತೆ ಅರ್ಜೆಂಟಾಗಿ ಸ್ವಲ್ಪ ಮಾತಾಡ್ಬೇಕು ನಾನು.
ನಾನಂತೂ ತಿಂಡಿಗೆ ಹಾಜರ್. ಎಲ್ಲರೂ ಎಲ್ಲಿ ಪಾಪಮ್ಮ? ಶಾರ್ವರಿ ಅಮ್ಮ ಅವರು ತಯಾರಾಗ್ತಾ ಇದ್ರು, ಆಮೇಲೆ ಬರ್ತಾರಂತೆ. ಬಿ ದೀಪಿಕಾ ಇನ್ನೂ ಎದ್ದಿಲ್ಲ. ಉಳಿದಿರೋದು ನಾನು ಅಟೆಂಡೆನ್ಸ್ ಹಾಕಿದ್ದೀನಿ. ಇನ್ನು ನಿಮ್ಮ ಮಗ. ಗುಡ್ ಮಾರ್ನಿಂಗ್ ಪೂರ್ಣಿ, ಎಷ್ಟೊತ್ತಿಗೆ ಬಂದೆ? ನಿನ್ನೆ ಲೇಟ್ ಆಗಿತ್ತು, ನೀವು ಮಲ್ಕೊಂಡಿದ್ರಿ ಅಂತ ಎಬ್ಸ್ಲಿಲ್ಲ. ಪೂರ್ಣಿ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಕೂತ್ಕೊಳ್ಳಿ. ಯಾಕೆ ಪುಣ್ಯ? ಕೂತ್ಕೊಳ್ಳಿ, ಹೇಳ್ತೀನಿ. ನಿಮ್ಮ ಆಫೀಸಲ್ಲಿ ಎಲ್ಲರೂ ಲೇಟಾಗಿ ಬರಲ್ಲ, ಯಾಕಂದ್ರೆ ಬಾಸ್ ಬೈತಾರೆ ಅಂತ. ಈಗ ನೀವೇ ಬಾಸ್, ನೀವೇ 10 ನಿಮಿಷ ಲೇಟಾಗಿ ಹೋದ್ರೆ ಯಾರೇನು ಹೇಳ್ತಾರೆ? ಅದು ಹಾಗಲ್ಲ ಪೂರ್ಣಿ. ನಿಮ್ಮ ಆಫೀಸ್ ಗಡಿಯಾರಕ್ಕೆ ನಾನು ಹೇಳ್ತೀನಿ, ಇವತ್ತು ನಿಮ್ಮ ಬಾಸ್ 10 ನಿಮಿಷ ಲೇಟಾಗಿ ಬರ್ತಾರೆ, ಸ್ವಲ್ಪ ನಿಧಾನ ಕೊಡಪ್ಪ ಅಂತ. ಪೂರ್ಣಿ, ಮೀಟಿಂಗ್. ತಿಂಡಿ. ಪಾಪಮ್ಮ. ಮಾವ, ಕಣ್ಣಿಗೇನಾಯ್ತು? ಏನಾದ್ರೂ ಬಿತ್ತಾ? ಇಲ್ಲ ಪೂರ್ಣಿ, ಬೆಳಿಗ್ಗೆಯಿಂದ ಯಾಕೋ ಕಣ್ಣು ಹೊಡ್ಕೋತಾ ಇದೆ. ಯಾವ ಕಣ್ಣಯ್ಯ? ಎಡಗಣ್ಣು ಪಾಪಮ್ಮ, ಒಂದೇ ಸಮನೆ ಹೊಡ್ಕೋತಾ ಇದೆ. ಅಯ್ಯೋ, ಈ ಎಡಗಣ್ಣು ಹೊಡ್ಕೊಳ್ಳೋದು ಗಂಡಸರಿಗೆ ಅಪಶಕುನ ಅಂತಾರೆ. ದಯವಿಟ್ಟು ಹೋಗ್ತಾ ದೇವ್ರಿಗೆ ನಮಸ್ಕಾರ ಮಾಡಿ ಹೋಗಿ. ಸರಿ ಪಾಪಮ್ಮ. ಅಮ್ಮ, ಅಮ್ಮ, ಅಪ್ಪು, ನೀನು ಯಾವಾಗಲೂ ಬಂದೆ? ಹೇಗಿದೆಯೋ? ನನ್ನ ಕತೆ ಬಿಡು, ನಿಂದೇನು? ಸಂಧ್ಯಾ ಹೇಳ್ತಿರೋದ್ರಲ್ಲಿ ನಿಜಾನಾ? ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೀಯಾ ಪಾಪು? ನೀನೇನು ಸ್ವರ್ಗ ಹೋಗಿದ್ಯಾ? ಅಲ್ಲಿ ಊಟ ತಿಂಡಿ ಸರಿಗಿತ್ತೋ ಇಲ್ವೋ? ಅಮ್ಮ, ನನ್ನ ವಿಷಯ ಬಿಡೋ ಒಂದೇ ಅಲ್ವಾ? ನಾನು ಇಲ್ಲಿ ಹಿಂದೆ ಇದ್ದಾಗ ಏನೇ ನಡೀತು ಅಂತ ಸಂಧ್ಯಾ ಎಲ್ಲ ನನ್ನ ಹತ್ರ ಹೇಳಿದಾಳೆ. ನಿನ್ನ ಬಗ್ಗೆ, ಮಾಧವ್ ಸರ್ ಬಗ್ಗೆ ನಂದಿನಿ ಯಾಕೆ ಆ ಥರ ಮಾತಾಡಿದ್ಲು? ಮಾಧವ್ ಸರ್ ಜೊತೆ ನೀವು ಸ್ಕೂಟರಲ್ಲಿ ಬಂದಿದ್ದು ನಿಜಾನಾ? ನಿನ್ನ ಕೆಲ್ಸಕ್ಕೆ ಹೋಗೋದು ಇಷ್ಟ ಇಲ್ಲ ಅಂತ ಹೇಳಿದ್ದೆ ಅಲ್ವಾ ನಾನು? ಆದರೂ ಹೋಗ್ತಾ ಇದೆಯಾ? ನಿನ್ನ ಮನಸ್ಸಿಗೆ ಅನ್ಸಿದೆಲ್ಲ ಮಾಡ್ಬೋದು ಅಂದ್ಕೊಂಡಿದ್ಯಾ? ನಿನ್ನ ನಿರ್ಧಾರದಿಂದ ಮನೆಗೆ ನಮಗೆ ತೊಂದರೆ ಆಗ್ಬೋದು ಅಂತ ಒಂದ್ಸಲನಾದ್ರೂ ಯೋಚನೆ ಮಾಡಿದ್ಯಾ ನೀನು? ಹಾಗೆ ಹೇಳ್ಬೇಡ ಪಾಪು. ಎದ್ದೇಳೋ. ಆ ಸ್ವಿಮ್ಮಿಂಗ್ ಪೂಲಲ್ಲಿ ದತ್ತ ತಾತ ಹೇಳಿದ್ರು ಅಂತ 4 ನಿಮಿಷ ಮುಳುಗಕ್ಕೆ ಹೋಗಿ ಅಪ್ಪ ಉಸಿರು ಕಟ್ಕೊಂಡ್ಬಿಟ್ಟಿತ್ತು. ಒಳ್ಳೆ ತಾತ, ನಿನ್ನ ಚೆನ್ನಾಗಿ ಗೊಳೆಕೊಂಡ್ರು ಬಿಡು. ನಿನಗ್ ಮಜಾ. ಆ ತಾತಂಗೆ ನನ್ಗೆ ನೀನು ದ್ವೇಷ ಅನ್ಸುತ್ತೆ. ಎಷ್ಟು ಆಟ ಆಡ್ತಿದ್ರು ಗೊತ್ತಾ? ನೀನೇನೇ ಹೇಳು, ಟ್ರಿಪ್ಪಿಗೆ ಮಜಾ ಬಂದಿದೆ ದತ್ತ ತಾತ ಇಲ್ಲ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಎಲ್ಲಿ ಯಾರು ಕಾಣ್ತಿಲ್ಲ? ತುಳಸಿಯವರಿನ್ನೂ ಬಂದಿಲ್ವಾ? ಇಲ್ಲ ಸರ್. ಬಂದಿಲ್ವಾ? ಅವರು ಎಲ್ರಿಗಿಂತ ಮೊದಲೇ ಬರ್ತಾರಲ್ವಾ? ಫೋನ್ ಮಾಡಿದ್ರಾ? ಇಲ್ಲ ಸರ್, ನಾವು ನಿಮಗೆ ಫೋನ್ ಮಾಡಿ ಹೇಳಿದ್ದಾರೆ ಅನ್ಕೊಂಡ್ವಿ. ಫೋನ್ ಮಾಡಿ ಕೇಳೋದ ಸಾ? ಬೇಡ. ಅವರು ತಲೆನೋವು ಅಂತಿದ್ರು, ಮಾತ್ರೆ ಕೊಡ್ತೀನಿ ಅಂದೆ, ಬೇಡ ಅಂದರು. ಬೆಳಗ್ಗೆ ಎಷ್ಟೊತ್ತಿಗೆ ಸರಿ ಹೋಗುತ್ತೆ. ನನಗೆ ಈ ಥರ ಆಚೆ ಬಂದ ಅಭ್ಯಾಸ ಇಲ್ವಲ್ಲ, ಅದಕ್ಕೆ. ನಿನ್ನೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳ್ತಾ ಇದ್ರು, ಏನಾಯ್ತು ಏನೋ?
ನಾನೇ ಹೋಗಿ ನೋಡ್ಕೊಂಬರ್ತೀನಿ. ಹಾಗೆಲ್ಲ ಹೇಳ್ಬೇಡ ಅಂದ್ರೆ ಹೇಗೆ? ನೀನು ಮಾಡ್ತಿರೋದು ಸರಿ ಅನ್ಸರಿ ನೀನೇ ಎಕ್ಸ್ಪ್ಲೇನ್ ಮಾಡು. ಫಸ್ಟ್ ಆಫ್ ಆಲ್ ಕೆಲ್ಸಕ್ಕೆ ಹೋಗೋದೆ ಬೇಡ ಅಂದೆ, ಆದರೆ ಅದು ನೀನು ಕೇಳದೆ ಹೋದೆ. ಸಾಲದು ಅಂತ ಅವ್ರ ಜೊತೆ ಮಾರ್ಕೆಟು ಪಿಕ್ನಿಕ್ ಅಂತ ಸುತ್ತಾ ಇದೆಯಲ್ಲ. ಏ ದಂಡಪಿಂಡ, ನಿಮ್ಮನ್ನು ನೀವು ಏನು ಅಂತ ಅನ್ಕೊಂಡಿದ್ದೀರಿ? ಆ ಓಡ್ ಹೋದವಳಿಗಂತೂ ಸಂಸ್ಕಾರ, ಮಾನ, ಮರ್ಯಾದೆ, ನಾಚಿಕೆ ಏನೂ ಇಲ್ಲ. ಆದರೆ ನಿನಗಾದರೂ ಅದು ಇದೆ ಅಂತ ಅನ್ಕೊಂಡಿದ್ದೆ. ತಾತ, ಕೂಗಾಡಬೇಡ. ನಮ್ಮ ಅಪೇಕ್ಷಾ ಮಿಸ್ ಬೆಂಗಳೂರು ಕಾಂಪಿಟೇಷನ್ಗೆ ಸೆಲೆಕ್ಟ್ ಆಗಿದ್ದಾರೆ. ಸೂಪರ್ ಪಾ. ಅವಳನ್ನ ದಾರೆ ಇರೋದು ಕನ್ಯಾದಾನ ಮಾಡೋದು ಯಾರು ಅನ್ಕೊಂಡು? ನಾನೇ. ಮಗನೇ ಜೈ, ಕರೆದಿದ್ದು ಕೇಳಿಸಿಲ್ವಾ? ಬಾ. ಕಂಗ್ರ್ಯಾಚುಲೇಷನ್ಸ್ ಅಪ್ಪಿ. ನಾವು ಬದುಕೋದೇ ನಮ್ಮವ್ರಿಗೋಸ್ಕರ, ಆದರೆ ಅವರೇ ನಮ್ಮನ್ನು ದೂರ ಮಾಡಿಬಿಟ್ರೆ? ಭೂಮಿಕಾ ಗೌತಮ್ ಜೀವನದಲ್ಲೂ ಇದೇ ನಡೆದಿರೋದು. ಈ ಎರಡು ಒಂಟಿ ಜೀವಿಗಳು ಒಂದಾದರೆ ಅದೇ ಅಮೃತಧಾರೆ. ಇದೇ ಸೋಮವಾರದಿಂದ ಶುಕ್ರವಾರದವರೆಗೆ ನಿಮ್ಮ ಜೀ ಕನ್ನಡದಲ್ಲಿ ಸಂಜೆ 7 ಗಂಟೆಗೆ. ಅಮ್ಮನ ಹತ್ರ ಮಾತಾಡೋ ರೀತಿನೇನೋ ಇದು. ನೋಡು, ನಿನಗೇನಾದರೂ ಪ್ರಶ್ನೆ ಮಾಡಲೇಬೇಕು ಅಂತಿದ್ರೆ ನನ್ನ ಪ್ರಶ್ನೆ ಮಾಡು. ನಿನಗೆ ಉತ್ತರ ತಾನೇ ಬೇಕಾಗಿರೋದು. ತುಳಸಿ ಪರ ನಾನು ಉತ್ತರ ಕೊಡ್ತೀನಿ. ನಿಮ್ಮಂಥ ಮಕ್ಕಳನ್ನ ಹೆತ್ತಿರೋ ತಪ್ಪಿಗೆ ಪಾಪ ಅವಳಿನ್ನೂ ಏನೇನು ಅನುಭವಿಸ್ಬೇಕು. ತಾತ, ಸುಮ್ಮನೆ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಕ್ಕೆ ಬರಬೇಡಿ. ಅಮ್ಮ ಮಾಡ್ತಿರೋದು ಸರಿನಾ? ಅದನ್ನ ಡಿಸೈಡ್ ಮಾಡಬೇಕಾಗಿರೋದು ನೀನಾ? ನಿಮ್ಮಮ್ಮ ಹೇಗಿರಬೇಕು, ಏನು ಮಾಡಬೇಕು ಅಂತನೋ ನಿರ್ಧಾರ ಮಾಡಬೇಕಾದವಳು ಅವಳು. ಅವಳ ಬಗ್ಗೆ ಕಾಳಜಿ ತೋರಿಸೋ, ಪ್ರೀತಿ ತೋರಿಸೋ ಸೌಜನ್ಯನೂ ಇಲ್ಲದೆ ಇರೋ ನಿಮಗೆ ಅವಳು ಮಾಡಿದ್ದು ತಪ್ಪು ಅಂತನ್ನೋ ಹಕ್ಕು ಎಲ್ಲಿಂದಾನೋ ಬಂತು ನಿಮಗೆ? ನೋಡೋ, ಈ ಮನೆ ನಂದು. ಇಲ್ಲಿ ಯಾರು ಹೇಗೆ ಇರಬೇಕು ಅನ್ನೋದನ್ನ ನಿರ್ಧಾರ ಮಾಡೋನು ನಾನು. ಈ ಮನೇಲಿ ಏನಾದ್ರು ಜಾಗ ಬೇಕು ಅನ್ನೋ ಹಾಗಿದ್ರೆ ತುಳಸಿ ಬಗ್ಗೆ ಇಲ್ಲ ಸಲ್ಲದ್ದನ್ನ ಇನ್ನೊಂದು ಸಲ ಮಾತಾಡಬಾರ್ದು. ಇಂಥ ಮಾತು ಇನ್ನೊಂದು ಸಲ ನನಗೇನಾದ್ರು ಕೇಳಿಸಿದ್ರೆ ಚೆನ್ನಾಗಿರೋಲ್ಲ. ಅಮ್ಮ, ಎಲ್ಲಿ ಹೋಗ್ತಾ ಇದ್ದೀರಾ ನೀವು? ರೆಸ್ಟ್ ಮಾಡಿ ಅಮ್ಮ, ನಿಮ್ಗೆ ಹುಷಾರಿಲ್ಲ. ಬರ್ತೀನಿ ಪುಟ್ಟ, ಒಂದು ಸ್ವಲ್ಪ ಹೊತ್ತು. ಅಂದಮ್ಮ, ಸರಿ ಬನ್ನಿ, ನಿನ್ನ ಜೊತೆ ಬರ್ತೀನಿ. ಹೇಳ ಪುಟ್ಟ, ನಾನು ಸ್ವಲ್ಪ ಹೊತ್ತು ಒಬ್ಳೆ ಹೋಗಿ ಬರ್ತೀನಿ. ಅಲ್ಲಮ್ಮ, ಈ ಸ್ಥಿತಿನಲ್ಲಿ ನೀವು ತಾತ, ನೀವಾದ್ರೂ ಹೇಳಿ ತಾತ ಅಮ್ಮಂಗೆ. ಸ್ವಲ್ಪ ಹೊರಗೆ ಹೋಗಿ ಬರಲಿ ಬಿಡು ಸೊಗಲಾಡಿ. ಇಂಥ ಮಕ್ಕಳನ್ನು ಹೆತ್ತಿದ್ದಕ್ಕೆ ಉಸಿರಾಡೋ ಕಷ್ಟ ಆಗ್ತಿರ್ಬೋದು. ಪೂರ್ಣಿ, ಬನ್ನಿ ಅತ್ತೆ, ಕೂತ್ಕೊಳ್ಳಿ. ನಿನ್ನನ್ನು ಹೀಗೆ ನೋಡೋಕೆ ತುಂಬ ಖುಷಿ ಆಗುತ್ತೆ.
ಪಿಕ್ನಿಕ್ಕಿಗೆ ಹೋಗಿ ಬಂದಿದ್ದಕ್ಕೆ ನಿನಗೂ ಒಂದು ಚೈನ್ ಸಿಗ್ದಾಗಾಯ್ತಲ್ವ? ಹೌದು ಅತ್ತೆ, ತುಂಬ ಎಂಜಾಯ್ ಮಾಡಿದ್ವಿ. ಇತ್ತೀಚೆಗೆ ಎಲ್ಲೂ ಸುತ್ತಕ್ಕೆ ಹೋಗಿರ್ಲಿಲ್ವಲ್ಲ, ಒಂಥರ ಮೈಂಡ್ ಫ್ರೆಶ್ ಆಯಿತು. ನೀವು ಪಿಕ್ನಿಕ್ಕಿಗೆ ಹೋದ್ರಿ ಅಂತ ಪಾಪಮ್ಮ ಹೇಳಿದ್ ಕೇಳಿ ನನಗಂತೂ ತುಂಬ ಖುಷಿ ಆಯಿತು. ಆಗಾಗ ಹೋಗ್ತಿದ್ರೆ ಲೈಫು ಮೊನೋಟನಸ್ ಅನ್ಸಲ್ಲ ಅಲ್ವಾ? ಭಾವನೂ ಹೋಗಿದ್ದಕ್ಕೆ ನಮಗೆ ನೀನು ಒಬ್ಳೇ ಹೋಗಿದ್ದೀಯಾ ಅನ್ನೋ ಚಿಂತೆನೂ ಕಾಡಲಿಲ್ಲ ನೋಡು. ಮಾವ ಏನು ಕೇಳ್ತಿರತ್ತೆ, ತುಂಬ ಎಂಜಾಯ್ ಮಾಡಿದ್ರು. ಅವರಿಷ್ಟು ಖುಷಿಯಾಗಿದ್ದಿದ್ದು ನಾನು ನೋಡೇ ಇರಲಿಲ್ಲ. ಹೌದಾ? ಒಳ್ಳೇದಾಯ್ತು ಪೂರ್ಣಿ. ತುಂಬ ಜನ ಇದ್ರೆ ಇನ್ನೂ ಚೆನ್ನಾಗಾಗ್ತಿತ್ತೇನೋ ಅಲ್ವಾ? ಸುಮಾರು ಜನನೇ ಹೋಗಿದ್ವಲ್ಲ ಅತ್ತೆ. ಮಾವನ ಕೆಫೆಯಿಂದ ಸದಾ ಮ್ಯಾಗಿ ಬಂದಿದ್ರು. ಹಾಗೆ ಮಾವನ ಫ್ರೆಂಡ್ ತುಳಸಿ ಅಮ್ಮ ಇದ್ದಾರಲ್ಲ, ಅವ್ರ ಫ್ಯಾಮಿಲಿನೂ ಬಂದಿತ್ತು. ಅವರಂತೂ ಎಷ್ಟು ಸ್ವೀಟ್ ಗೊತ್ತಾ. ಮಾವ ಅಂತೂ ಅವರೆಲ್ಲರ ಜೊತೆ ಖುಷಿಯಾಗಿದ್ರು. ನಿನ್ನ ಬಗ್ಗೆ ಮಾಧವ್ ಸರ್ ಬಗ್ಗೆ ನಂದಿನಿ ಯಾಕೆ ಆ ಥರ ಮಾತಾಡಿದ್ರು? ಮಾಧವ್ ಸರ್ ಜೊತೆ ನೀವು ಸ್ಕೂಟರ್ ಬಂದು ನಿಜಾನ? ಸಾಲದು ಅಂತ ಅವ್ರ ಜೊತೆ ಮಾರ್ಕೆಟು ಪಿಕ್ನಿಕ್ ಅಂತ ತುತ್ತಾ ಇದೆಯಲ್ಲ,